ಕೊಟ್ಲು ಮಾರ್ತಾನೆ ಅಂದ್ಲ. ಅದಕ್ಕೆ ಹೆಂಗೆ ರೊಕ್ಕನ ಅದಾವು ತಗೊಂಡ್ರಾತಂದು ನಾನು ತಗೊಂಡೆ. ಇಲ್ಲಾಂದ್ರೆ ಸುಮ್ಮನೆ ಬಟ್ಟೆ ಬಂಗಾರ ಅದು ಇದು ಹಾಳು ಮುಳು ಖರ್ಚು ಮಾಡಿ ಖಾಲಿಯಾಗಿ ಹೋಗೋದು ರೊಕ್ಕ. ಅದಕ್ಕಂದು ತಗೊಂತತಿಗಮ್ಮ. ಮತ್ತು ಏನು ಬೇಸರ ಮಾಡ್ಕೋಬೇಡ್ರಿ, ನಿಮಗೆ ಹೇಳಿಲ್ಲ ಅಂಥೇಳಿ. ಇರಲಿ ಬಿಡವ, ನಾವು ಯಾಕೆ ಬೇಸರ ಮಾಡ್ಕೊಳ್ಳೋಣ. ಕಷ್ಟ ಅಂದಾಗ ಅಷ್ಟ ತವ್ರ ಮನೆ ನೆನ್ಪಕತ್ತೆ. ಇಂಥ ಚಲೋದೆಲ್ಲ ಮಾಡ್ಕೊಡ್ಬೇಕಾರ ನಿಮ್ಗೆ ಅಣ್ಣ ಅತ್ತಿಗೆಮ್ಮ ಅವ್ವ ಎಲ್ಲ ಎಲ್ಲಿ ನೆನ್ಪಕ್ಕಾರವ. ಇರಲಿ ಬಿಡು, ಅಷ್ಟಕ್ಕೆ ನಾವೇನು ಬೇಸರ ಮಾಡ್ಕೊಳೋದೈತಿ. ನೀನು ರೊಕ್ಕ ಕೊಟ್ಟು ನೀ ತಗೊಂಡಿದ್ದಿ. ನಾವು ಅನ್ನೋದ್ರಾಗ ಏನೈತಿ. ಸರಿ ತಗ, ಓಣ್ಯಾಗ ಒಂದು 5-6 ಮಂದಿಗೆ ಹೇಳಿರ್ಬೇಕಲ್ಲ. ಅವ್ರಿಗೆ ತುಂಬ ಉಡಿನ. ನಾನೆಲ್ಲ ಏನು ಮಾಡೋಕ್ಕೋಗಿ ಬಂದು ಅಷ್ಟಕ್ಕೆ ನಿನ್ನ ಮನೆ ಬಂದು ಉಡಿ ತುಂಬಿಸ್ಕೊಂಬರೋ ಅಷ್ಟು ಖುಷಿ ನನಗಿಲ್ಲ. ಅಲ್ಲ, ನನಗೇನು ಬ್ಯಾಡ ಬಿಡು. ಕೊನೆಗೆ ನಿಮ್ಮ ಅಣ್ಣದರ ಹಿಂಗೆ ಅಣ್ಣ ಹಿಂಗೈತಿ ಅಂತಂದು ಒಂದು ಮಾತರ ಕೇಳಿದ್ದೆ. ನಿನಗೆ ಕಷ್ಟ ಅಂದಾಗ ಎಲ್ಲ ಸಹಾಯ ಮಾಡಿದ್ರೆ ನಾವು. ಈಗ ಇಂಥ ಟೈಮ್ನಾಗ ಒಂದು ಮಾತು ಹೇಳಿಲ್ಲಲ್ಲ ನಿಮ್ಮ ಅಣ್ಣಗೆ, ಎಷ್ಟು ನೋವಾಗಕ್ಕಲ್ಲ ಅವ್ರಿಗೆ. ಇಲ್ಲವ, ನನಗೇನು ಬೇಸರ ಇಲ್ಲ. ಚಲೋ ಆತು, ಇನ್ನೂ ಖುಷಿ ಸಮಾಚಾರ ಕೇಳಿದೆ ಹಂಗಾತು. ಸರಿ ತಗ, ಮಾಡಿ ನಡಿ ಪೂಜನ. ನಮ್ದಾರ ಏನೈತಿ, ಅಷ್ಟಕ್ಕೆ ಮನೆ ಪೂರ್ತಿ ಮಾಡೇನಿ ಅಂತಿದ್ದಿ. ಮಾಡಿ ನಡಿ. ನಿಮ್ಮ ಅತ್ತಿಗೆಮ್ಮ ಇನ್ನೂ ಸ್ವಲ್ಪ ತಡೋದು ಬರ್ತಾಳೆ. ಈ ಪ್ಯಾಟಿಗೆ ಹೋಗ್ಬೇಕಲ್ಲ, ಹೋಗೋ ಟೈಮ್ನಾಗ ಹಂಗೆ ಬಂದು 2 ಅಕ್ಕಿ ಕಾಳು ಹಾಕಿ ಉಡಿ ತುಂಬಿಸ್ಕೊಂಡು ಬರ್ತಾಳೆ. ನೀನು ಹೋಗಿರವ. ಹಾಂ ಸರಿ ತಗೋಣ. ಅಂದಂಗೆ ಮತ್ತು ಹೊಲದ ರೊಕ್ಕ ಕೊಡ್ತೀನಿ ಏನಿತ್ತಲ್ಲಣ್ಣ, ಅವನ್ನ ಕೊಟ್ಟಿದ್ದೆ ಅಂದ್ರೆ ಮತ್ತು ಖರೀದಿ ಮಾಡಿಸ್ಕೊಳಕ್ಕಾಗತ್ತೆ. ಇವತ್ತಿನ ದಿವ್ಸ ಚಲೋ ಐತೆ ಅಂದು ಅದಕ್ಕೆ ಪೂಜೆ ಒಂದು ಮಾಡೇನಿ. ಹೆಂಗೆ ಅಲ್ಲೇ ಮಾಡಾಕತ್ತೇನಲ್ಲ ಅಲ್ಲಿ ಕೆಲಸನ, ಅದಕ್ಕೆ. ಯಾರ ರೊಕ್ಕವ ಯಾವ ಹೊಲ? ನಮ್ದೇನು ಹೊಲದಿಲ್ಲ, ಯಾವ ಮನೆದು ಇಲ್ಲ, ಏನಿಲ್ಲ ತೆಗಿ. ನಮ್ಮಂತೆಗೆ ₹1 ರೊಕ್ಕಿಲ್ಲ. ನೀ ಏನು ಕೇಳಕ್ಕೆ ಬರಬೇಡ ನಮ್ಮನ್ನು. ನಿನಗೆ ಇಷ್ಟೆಲ್ಲ ಮಾಡ್ಕೊಳಂಥದ್ದು ಯೋಗ್ಯತೆ ಐತಿ, ಮತ್ತು ಅಣ್ಣನ ರೊಕ್ಕ ಕೇಳಕ್ಕೆ ಬಿಡ್ಬೇಕು ಅನ್ನೋದು ಒಂದು ಚೂರು ಕಾಮನ್ ಸೆನ್ಸ್ ಇಲ್ಲ ನಿನಗೆ. ಇದನ್ನ ನೀ ಕಲ್ತಿರೋದು. ನಿಮ್ಮ ಅದೇನಂತಾರಲ್ಲ, ಹೆರ್ರ ಗಂಟೆ ಹೆಗಲಿಗೆ ತನ್ನ ಗಂಟೆ ಬಗಲಿಗೆ ಅನ್ನಂಗೆ ನೀ ದುಡಿದು ಗಂಟು ಮಾಡ್ಕೆ. ನಮ್ದೆಲ್ಲ ತಗೊಂಡು ನಮ್ಮನ್ನು ಹಾಳು ಮಾಡಿ ಕೈ ಬಿಟ್ಬಿಡು ಅಷ್ಟೇ ಅಲ್ಲ. ಮತ್ತೆ ನಾವು ಮಗಳು ಹೋಗಿದ್ದು ಚಿಂತೆಗ ಅಷ್ಟಾಕೊಂಡು ಆರಾಮಿಲ್ದಂಗಾಗಿ ನಿಮ್ಮ ಅಣ್ಣ ಕುಡಿಯೋದು ಕಲಿತು ಏನು ನೆಲಕ್ಕೆ ಬಿದ್ದು ಸತ್ತು ಬದುಕಿದಂಗಾತು. ಹೆಂಗದಿ ಅಣ್ಣ ಅಂತ ಒಂದು ದಿನಕ್ಕೆ ಬಂದು ಹಣೆಗೆ ಹಾಕ್ಲಿಲ್ಲ ನೀನು. ಈಗ ಹೊಲದ ರೊಕ್ಕ ಕೊಡ್ತೀನಿ ಅಂದಿದ್ದಿಲ್ಲ ಅಂತ ಎಷ್ಟು ಚಂದ ಬಂದಿಲ್ಲ. ನಾಚಿಕೆ ಆಗೋದಿಲ್ಲ ನಿನ್ನ ಜನ್ಮಕ್ಕೆ. ಅಯ್ಯ ಗಟ್ಟುಳ್ಳೋರದ್ರಿ ಬಿಡ್ರಿ ಅತ್ತಿಗೆಮ್ಮ ನೀವು. ಏನು ನಿಮ್ಮ ಅಪ್ಪನ ಮನೇದು ಕೇಳಕತ್ತೀನ, ನಮ್ಮ ಅಪ್ಪನದು ಕೇಳಕತ್ತಿರೋದು. ಅಷ್ಟಕ್ಕೂ ಅಣ್ಣಗೆ ಆರಾಮಿಲ್ಲ ಅಂದಾಗ ಬಂದು ಮಾತಾಡ್ಸ್ಕೊಂಡು ಹೋಗೇನಲ್ಲ. ಇನ್ನೇನು ಇಲ್ಲೇ ಇರ್ಬೇಕತ್ತೆ, ನಾ ಮಾಡೋ ಕೆಲಸ ಬಿಟ್ಟುಕಟ್ಟು. ನಮ್ಮ ಅಪ್ಪಂದಾದ್ರೂ ಕೊಡಂಗಿಲ್ಲ, ನಿಮ್ಮ ಅಪ್ಪಂದಾದ್ರೂ ಕೊಡಂಗಿಲ್ಲ. ಅದೇನು ಮಾಡ್ಕೊ ಹೋಗು. ಇಷ್ಟು ದಿನ ಎಲ್ಲ ಕೊಟ್ಟು ನಡೆಸ್ಕೊಂತ ಬಂದೇವಿ. ಇನ್ನು ಮುಂದೆ ₹1 ರೊಕ್ಕ ಕೊಡಂಗಿಲ್ಲ. ಮಲ್ಲಮ್ಮಜ್ಜಿದು ದವಾಖಾನೆ ತೋರಿಸಿದ ಸಾಲ. ಈಗ ಮತ್ತೆ ಅತ್ತೆಯರಿಗೆ ಆರಾಮಿಲ್ಲ, ಆಕಿನ ದವಾಖಾನೆ ತೋರಿಸ್ಬೇಕು ಅಮ್ಮನ್ನ. ಅದಕ್ಕೆಲ್ಲ ರೊಕ್ಕ ಉದುರ್ತು ಮ್ಯಾಗಿದ್ದೆ. ಇನ್ನು ಬಂದಿದ್ರಾಗ ಇಟ್ಟೆಲ್ಲದಕ್ಕೆ ಖರ್ಚು ಮಾಡ್ಕೊಂಡು ನಾವು ಹೊಂಟೇವಿ. ಅಂತಂದ್ರೆ ಬಂದು ನೀವು ಹಂಗೆ ರೊಕ್ಕ ಕೊಡು ಅಂತಂದ್ರೆ 6 ತಿಂಗಳು 3 ತಿಂಗಳು ಚಲೋ ಗತ್ ಕಲ್ತೇಳಿ ನೀನು. ಹೋಗ್ಲಿ ಬಿಡ್ಲಿಪ್ಪ ಮರಾಯ, ಆಕೆ ಕೊಟ್ಟಾಕಿ ಏನು ಜಗಳ. ಆಕೆ ಬರೋ ಇಸದ್ದಕ್ಕೆ ರೊಕ್ಕ ಕೊಟ್ಬಿಟ್ರೆ ಆಗೋತಲ್ಲ. ಆಕೆಗೆ ನಮಗೆ ಯಾವ ತಾಪತ್ರ ಏನೂ ಇಲ್ಲ. ಸರಿ, ಕೊಟ್ಟು ಕಳಿಸ್ಬಿಡು ಅತ್ತಾಗ ಹೋಗ್ಲಿ. ನೀವು ಸ್ವಲ್ಪ ಸುಮ್ಮ ಕುಂದಿರ್ತೀರೇನ? ಹಂಗಂದ ಇಲ್ಲಿ ತನಕ ತಂದು ನಿಲ್ಸ್ಯಾರ ನಮ್ಮನ್ನ. ಇನ್ನು ಗಡ ಒಂದು ನೆಟ್ಟು ಮನೆ ಕಟ್ಕೊಂಡ್ರೆ ಆಗೋಲ್ಲ ನಮ್ಗೆ. ಇಬ್ರು ಅಂದೆ ದುಡಿದ್ರನು ನೋಡಾಕಿ ಮನೆ ಅಂಗಡಿ ಹಾಕ್ಯಂದು ಅಂಗಡಿನ ಖರೀದಿ ಮಾಡಿಲ್ಲ. ಗೊತ್ತಾಗಂಗಿಲ್ಲ ನಿಮ್ಗೆ ಅಷ್ಟೇ. ಕೊಡೋದಲ್ಲ ನಾನು, ರೊಕ್ಕನ ಕೊಡಂಗಿಲ್ಲ. ನೋಡುವಂತಿರ್ಬೇಕಾರ. ನಾನು ಬಿಡಂಗಿಲ್ಲ ರೀ ಅತ್ತಿಗೆಮ್ಮ. ನನಗೆ ಊರಾಗ 4 ಮಂದಿ ಹಿರಿಯರು ಗೊತ್ತದಾರ, ಸೇರಿಸ್ತಾನೆ 4 ಮಂದಿನ. ಅವ್ರು ಹೆಂಗೆ ಹೇಳ್ತಾರ ಹಂಗೆ. ಹೋಗ ಸೇರಿಸ್ಲೋಗ. 4 ಮಂದಿ ಅಂತೆಲ್ಲ ಅವ್ರನ್ನ ಕರ್ಕೊಂಡದ, ಆಮೇಲೆ ಕೇಳಿ ರೊಕ್ಕನ. ನೋಡವಾ ಭಾಗ್ಯ, ಈ ಪಂಚಾಯತಿ ಜನ ಸೇರ್ಸೋದು, ಅವ್ರೊಂದು ಇವ್ರೊಂದು ಹೇಳೋ ಇದನ್ನು ಕೇಳಿ ನನಗೆ ಸಾಕಾಗ್ಬಿಟ್ಟತಿ. ನನ್ನ ಮಗಳ ಸಲುವಾಗಿ ಒಂದು ಅರ್ಥ ಬ್ಯಾಸರ ಆಗ್ಬಿಟ್ಟತ್ತೆ ನನಗೆ. ನಿನ್ನ ರೊಕ್ಕದಿಲ್ಲ, ನಾನು ಜೀವ ಒತ್ತಿ ಇಟ್ಟಾರ ಕೊಡ್ತಾನೆ. ಸುಮ್ಮನೆ ನಿಮ್ಮ ಅದಕ್ಕೆ ಕೊಡಲಿಲ್ಲದ್ರು ಅಷ್ಟು ಹೊತ್ತು. ಅರ್ಥ ಆಗತ್ತಿಲ್ಲ ನಾ ಹೇಳೋದು ನಿನಗೆ. ಹೋಗೀಗ. ಸರಿ ತಗೋಣ. ಅಲ್ಲ ಬೇಬರ್ಸಿ ಅಂತಕ್ಕೆ ಜೀವ ಒತ್ತಿ ಇಟ್ಕೊಡ್ತೀನಿ ಅಂದ್ರೆ ಆತ್ ತಗೋಣ ಅಂದ್ ಹುಕ್ಕೆಲ್ಲ. ಇಷ್ಟೇ ನಿಮ್ಮ ಅಣ್ಣನ ಮೇಲೆ ಇರೋದು ನಿನಗೆ ಪ್ರೀತಿ. ಬೇಬರ್ಸಿ ಅಂತಾಳ. ಬಾ ಇನ್ನೊಂದು ನಮ್ಮನೆ ಹೊಸದಾಟೇನ ನೋಡುವಂತೆ ಅವಾಗ ಹೆಂಗೆ ಮಾಡ್ತಾನೆ ಅನ್ನೋದು. ಅಲ್ರಿ ನೀವು ಸುಮ್ಮನೆ ಇರ್ಬೇಕಿಲ್ಲ. ನಾ ಮಾತಾಡೋಕಿನ ಕಳ್ಸಾಕತ್ತಿದ್ನಿಲ್ಲ. ಹಂಗ ದಡದ್ದನ ಎದ್ದು ನಿಂತ್ಕೊಂಡು ಅಂದ್ಬಿಟ್ರೆ ನಾ ಕೊಡ್ತಂತ ರೊಕ್ಕನ ಅಂತಂದು. ಏನು ನಮಗೆ ಹಣೆ ಬಾರ್ ಕಟ್ತತೇನ? ಆಕಿದು ಓಟು ಮಂತ್ಯಾನ ನೋಡ್ಕೊಂಡು ಹೋಕ್ಕವೆ ಅಂತಂದು. ಆಕೆಗಾರ ಯಾರದಾರ ಬೇಕಾದಂಗೆ ಇದ್ದಂತಾರೆ ಮನೆ ಸೊಸೆಗಳ. ಮತ್ತು ಅವಾಗೆಲ್ಲ ಮದುವೆ ಟೈಮ್ ನಾವು ಕೈಲಿ ಹಾಕಿ ಮದುವೆನೂ ಮಾಡಿಕೊಟ್ಟವಿ. ಮತ್ತು ಮೇಲೆ ಇದನ್ನು ಕೊಡು ಅಂತಾಳ ಅಂದ್ರೆ ಆಕಿ ಒಟ್ಟಿಗೆ ನನ್ನ ತಿಂತಾಳೆ, ಬೇರೆ ಏನಾರು ತಿಂತಾಳೆ ಆಕಿ. ತಿಳಿಯಂಗಿಲ್ಲ ಆಕಿಗೆ ಏನು ಕೇಳ್ಬೇಕು ಏನು ಕೇಳಬಾರ್ದು ಅನ್ನೋದು. ಹೋಗಿ ಸುಮ್ಮನೆ ಇದ್ಬಿಡ್ರಿ ನೀವು. ನೋಡ್ರಿ, ನನ್ನ ಮಾತು ಮಿಕ್ಕಿ ನಿಮಗೆ ತಂಗಿ ರೊಕ್ಕ ಕೊಡ್ಬೇಕು ಅನ್ನಿಸ್ತಂದ್ರೆ ನನ್ನ ಮಗಳಿಗೆ ಒಂದು ಪಾಲು, ಪಲ್ಲವಿದೊಂದು ಮೀನಾಕ್ಷಿದೊಂದು, ನಂದು ನಿಮ್ಮದು ಒಂದು ಪಾಲು, 3 ಆದ್ವು. ಮತ್ತು ಅತ್ತಿದೊಂದು 4 ಪಾಲು.
ನಮಗೆ ತೆಗೆದು ಆಕೆಗೆ ಒಂದು ಪಾಲು ಕೊಡ್ಬೇಕು. 5 ಪಾಲು ಮಾಡ್ರಿ ಇದ್ದ ರೊಕ್ಕದಾಗ, ಅದೆಷ್ಟಾರ ಬರಲಿ. ಅಷ್ಟು ಮಾಡಿ ಕೊಡ್ಬೇಕು. ನೀವು ಹಂಗೆ ಇಡೇದ್ರಾಗ ಅರ್ಧ ರೊಕ್ಕ ನಿಂದು ಅರ್ಧ ರೊಕ್ಕ ನಂದು ಹಂಗೆಲ್ಲ ಮಾಡಿದ್ರೆ ನಾ ಕೇಳಂಗಲ್ಲ. ಮತ್ತು ನೋಡ್ರಿ ನನ್ನಿಂದ ಬಂತು ಅನ್ಬೇಡ್ರಿ ಆಮ್ಯಾಗ. ಇದೇನಿದೆ ಸುಮ್ಮನೆ ಹೊಂಟಲ್ಲ, ನಾ ಕೇಳಿದ್ಕೇನಾರು ಹೇಳ್ತೀರೇನು? ಏನಿಲ್ಲ. ಏನು ಹೇಳ್ಬೇಕು? ಹಾಂ, ಏನು ಹೇಳ್ಬೇಕು ಹೇಳು. ನೀ ಹೇಳ್ದಂಗೆ ಆಗ್ಬೇಕಂತಿದ್ದಿ, ಮತ್ತು ನಾ ಹೇಳೋದು ಏನೈತಿ? ಹೋಗು, ನಿಮಗೆ ತಿಳಿದಂಗೆ ಮಾಡ್ಕೇರಿ. ನಮಗೆ ತಿಳಿದಂಗೆ ಮಾಡ್ತಾವೆ. ನೀವು ಒಂಚೂರು ಗಡ ಬರ್ರಿ, ಅತ್ತೆಯವ್ರನ್ನ ದವಾಖಾನೆ ಕರ್ಕೊಂಡು ಹೋಗ್ಬೇಕು. ಇಲ್ಲ ಬರ್ಬೇಕಾದ್ರೆ ಡಾಕ್ಟರ್ನಾರ ಕರ್ಕೊಂಬರ್ರಿ. ನೀನ ಏನಾರು ಮಾಡ್ಕೇಳ, ನನಗೇನು ಹೇಳ್ಬೇಡ. ತಂಗಿಗೆ ಒಂದು ಮಾತು ಏನು ಅನ್ನಂಗಿಲ್ಲ ನೋಡು, ಹಂಗೆ ಏಟ್ನಾಗ ಉಪ್ಕೊಂತವ ಮಕ ಅನ್ನೋದು. ಇನ್ನೂ ಆಕೆ ಒಳ್ಳೆಕಾಗಿದ್ರೆ, ಇನ್ನೂ ಒಟ್ಟು ಹೇಳ್ದಂಗೆ ಕೇಳೋಕ್ಕಾಗಿದ್ರೆ, ಅಯ್ಯೋ ಏನು ಆಕಿನ ಅರಮನೆಯಾಗ ತಂದಿಡ್ತಿದ್ರೆ ಒಂದು ಅರಮನೆ ಕಟ್ಟಿಸಿ ರಾಣಿ ಮಾಡಿ ಇಟ್ಟು ಬಿಡ್ತದ್ನೇನ ತಣ್ಣದತ್ತ. ಸರಿ ಅವ್ವ, ಇವ್ರು ಮಾತಾಡ್ಕೊಂತ ನಿಂತ್ಕೊಂಡ್ರೆ ನಂದು ವ್ಯಾಪಾರ ಆಗಂಗಿಲ್ಲ. ಹೋದ್ರೆ ವ್ಯಾಪಾರ ಆಕತಿ, ಇಲ್ಲಾಂದ್ರೆ ಹೊಲಕ್ಕೆ ಕೆಲ್ಸಕ್ಕೆ ಹೋಗೋಣತ್ಲ. ಸಾಕಾಗೈತೆ ನನಗೆ. ಯಾಕೆ ಹುಡುಗಿ ಚಲೋತ್ನಾಗ ಊಟನೂ ಮಾಡಲಿಲ್ಲ, ಇಲ್ಲಿ ನೋಡಿದ್ರೆ ಹತ್ಕಂತ ನಿಂತಿದ್ದಿ, ಯಾಕೆ ಏನಾಗೈತಿ? ಆರಾಮದಿ ಇಲ್ಲ? ಆರಾಮದನ ಅಜ್ಜಿ, ಯಾಕೆ ಹೊಟ್ಟೆ ಭಾಳ ನೋವ್ಸಾಕತ್ತೈತೆ ನನಗೆ. ಹೊಟ್ಟೆ ನೋವ್ಸಾಕತ್ತ? ಏನು ಕೆಳಹೊಟ್ಟೆ ಮ್ಯಾಗಿನ ಹೊಟ್ಟೆ? ಹೊಟ್ಟೆ ಕೆಳಗಮ್ಮ ಭಾಳ ನೋವ್ಸಾಕತ್ತೈತೆ ನನಗೆ, ತಡ್ಕೊಳಕ್ಕಾಗಲ್ದು. ಅಲ್ಲಿ ಕಾಳು ಬಂತು, ಅದಕ್ಕೆ ಹೊರಗೆ ಬಂದೆ. ಅಷ್ಟೇ ಏನ? ಅದೆಟ್ಗೆಲ್ಲ ಆಳ್ತಾರೇನ ಹುಡುಗಿ? ಹೆರಿಗೆ ಟೈಮ್ ಹತ್ರ ಬಂದಂಗೆ ಹಿಂಗೆ ಹೊಟ್ಟೆ ನೋಯ್ಸೋದು ಅವೆಲ್ಲ ಸಾಮಾನ್ಯ. ಅವು ಕೂಸು ತಿರುಗ್ದಾಗ ಮಾಡಿದಾಗ ಹೊಟ್ಟೆ ನೋಯ್ತಿರ್ತವೆ, ಏನಾಗೋದಿಲ್ಲ. ಬಾ, ಒಂದೆರಡು ಕೊಬ್ಬರಿ ಎಣ್ಣೆ ಹೆಚ್ಚಿ ಒಂದು ಸ್ವಲ್ಪ ಬಿಸಿ ಬಿಸಿ ನೀರು ಹಾಕ್ತಾನೆ, ಆರಾಮ ಅನಿಸ್ತೈತಿ. ನಾ ಹೋಗಿ ಒಂದಿಷ್ಟು ನೀರು ಕಾಯ್ಕಿಡ್ತಾನೆ, ಅಲ್ಲಿ ತಾನು ಇಲ್ಲೇ ಅಡ್ಡಾಡ್ತಾರೆ. ಏನು ನೀರು ಕಾದ್ಮೇಲೆ ಕರಿತಾನಂತ. ಹಾಂ ಸರಿ ಅಮ್ಮ. ಯಾಕೆ ರಾಜಿ ಹಿಂಗೆ ಕುತ್ಕೊಂಡಿದ್ದಿ? ಆಕಾಶನ ಕಳಿಸಿ ಬಿದ್ದೈತೆ ನಂಗೆ. ಏನು ಮಾಡಿದ್ರಿ? ಮಗನ ಸೊಸಿನ ವಿಚಾರ ಮಾಡಿದ್ರೆ ನೆನೆಸ್ಕೊಂಡ್ರೆ ಆಕಾಶನ ಕಳಿಸಿ ಬಿದ್ದಂಗೆ ಆಕತಿ. ಏನು ಮಾಡೋದು ನೋಡು, ಬಂದು 4 ರೂಪಾಯಿ ಕೊಟ್ಟಂಗೆ ಮಾಡಿ ಒಂದಿಷ್ಟು ಹೋದವ, ಹೊಳ್ಳಿ ಬಂದಿಲ್ಲ. ಹೆಂಗದಿರವ ಅಂತಂದು ಒಂದು ಫೋನ್ ಸಹಿತ ಮಾಡಿಲ್ಲ. ಹೆಂಡ್ತಿ ಬಂದಮೇಲೆ ತಾಯಿ ತಂದೆ ಏನು ಲಕ್ಷಕ್ಕೆ ಇಲ್ಲ. ನಾವು ಸುಮ್ಮನೆ ಮಗ ಮಗ ಅಂತಂದು ಉಪ್ಪರಿಗೆ ಮೇಲೆ ಇಟ್ಟು ಜೋಪಾನ ಮಾಡಿದ್ವಿ ಅವನ್ನ. ಅವ ನೋಡು ಆರಾಮಿಲ್ಲ ಟೈಮ್ನಾಗ ಕೈ ಕೊಟ್ಟು ಹೋಗ್ಬಿಟ್ಟ ನಿಮಗೆ. ಸಮಾಧಾನ ಮಾಡ್ಕೆ, ಏನು ಮಾಡೋದ? ಮತ್ತು ಹೋಗ್ಯಾನ, ಬರೋ ತನಕ ಕಾಯ್ಬೇಕು. ಏನು ಮಾಡೋಕತ್ತಿ ಹೇಳೋದನ್ನ ಬಿಟ್ಟು ಬೇರೆ? ಅದ ಒಂದು ದಾರಿ ಇರೋದು ಈಗ ನಮಗೆ, ಬೇರೆ ಏನು ಉಳ್ದಿಲ್ಲ. ಈ ಪಟೇನಾರ ಬಂದ ಅಂದ್ರೆ ಅವನ ಜೊತೆ ನಾನು ಹೋಗ್ಬಿಡ್ತಾನೆ ರೀ. ಹೋಗಿ ಮನೆಗೆ ಕರ್ಕೊಂಬರ್ತಾನೆ ಸೊಸಿನ. ಹಂಗೆ ಮಾಡುವಂತೆಗ, ಯಾರು ಬೇಡ ಅಂದ್ರೆ ಅವ್ವ. ನೆನಸ್ತಾರ ಮನಸ್ನಾಗ ಬಂದಬಿಟ್ಟು ನನ್ನ ಮಗ 100 ವರ್ಷ ಆಯಸ್ ನೋಡು, ಬಡ್ಡಿ ಮಗಂತಂದು ಇದು. ಬಾ ಆರಾಮದೇಯಪ್ಪ? ಸೊಸೆ ಆರಾಮದಾಳ? ಬಾ ಕೂತ್ಕ ಬಾ. ಹ್ಞೂನವ್ವ, ನಾವು ಆರಾಮದೇವಿ. ನೀವು ಆರಾಮದಿರಲ್ಲ? ಆರಾಮದೇಯಪ್ಪ ನೀನು? ಏನು ಆರಾಮ ಏನು ಬಿಡ್ಲೇಯಪ್ಪ, ನಿಮ್ಮ ಮೂವನ್ ಬರೀ ರಗಳಿನ ಕೇಳೋದಾಕತಿ. ಮಗ ಬರಲಿಲ್ಲ ಅಂತೇಳಿ ಸುಮ್ಮನೆ ಹೆಂಡತಿ ಕರ್ಕೊಂಡ್ ಬಂದ್ಬಿಡ್ಲಿ. ನೀ ಅಲ್ಲೆಲ್ಲೆಲ್ಲ ಇರೋದು, ನಿಮ್ಮ ಮೂಗ್ ಸಮಾಧಾನ ಆಗೋಲ್ದು. ಹೌದಪ್ಪ, ಏನು ಯಾವ ಊರು ಎಲ್ಲಿಯರ ಏನು? ಅದ್ರ ಬೇರೆ ಹೋಟೆಲ್ ಇದ್ದೇನೆ ಮಗಳು, ಇವತ್ತು ನಾಳೆ ಹೆರಿಗಾಗಂಗೈತಿ. ಅದಕ್ಕೆ ಕರ್ಕೊಂಬಂದ್ಬಿಡಪ್ಪ. ಸುಮ್ಮನೆ ಕೂಸು ಬಾಣ್ತಿ ನೋಡ್ಕೊಳಾರ ಬೇಕಲ್ಲ. ನಾ ಏನು ಮಾಡ್ಲವ? ನಾ ಎಷ್ಟು ಹೇಳಿದ್ರೆ ಆಕಿ ನಾ ಅಲ್ಲಿ ಮಾತ್ರ ಬರಲ್ಲ ಅಂತಳ. ಹಂಗೆ ಅನ್ಲಿಕ್ಕಿನ ನಾ ಹೆಂಗೆ ಕರ್ಕೊಂಬಂತಿಲ್ಲ ಇಡ್ಲಿ? ಆಮೇಲೆ ಇಬ್ಬರ ಜೊತೆ ನಿತ್ಕೊಂಡು ಹೊಡೆದಾಡಕತ್ತಿದೆ ಅಂದ್ರೆ ನಾ ಏನು ಮಾಡೋಕೆ ಹೋಗ್ಲಿ ಹೇಳು? ಅದಕ್ಕೆ ಏನೋ ದೇವ್ರು ಇಟ್ಟಂಗೆ ಆಗೋಲ್ದಕ್ಕ, ಅಲ್ಲೇ ಇರ್ತಾನೆ ಅಂತಳ, ಇರುವಲ್ಲಕ್ಕ. ಹಂಗಂತಾಳ ಆಕಿ? ಅಷ್ಟರ ಮಟ್ಟಿಗೆ ಅದಾಳೇನಲ್ಲ ನೋಡು ಆಕಿಗೆ. ತವ್ರ ಮನೆದು ಬೆಂಬಲ ಭಾಳ ಐತಾಳ ಆಕಿಗೆ, ಅದಕ್ಕೆ ಹಂಗೆ ಮಾಡಾಕತ್ತಾಳ. ಅಲ್ಲೇ ಹೋಗದ್ದಾಳ. ಮತ್ತೆ ನೀನೇನು ಅಲ್ಲೇ ಕರ್ಕೊಂಡು ಹೋಗಿ ಇಟ್ಕೊಂಡ್ಬಿಟ್ರೆ ಮುಗಿದು ಹೋತಲ್ಲ. ಹೆಂಗೆ ದುಡ್ದಾಗ ಅವ್ರಿಗೆ ಗಂಡ್ಮಕ್ಳಿಲ್ಲ, ನೀ ಬೇಸಿಕ್ತಿದೆ ಆಳು. ಮನೆಗೆ ಕಾಯಕ್ಕೆ ಆಳು ಹಾಕಿದಿ, ಮೇಲೆ ದುಡ್ಕೊಂಡು ಬರ್ತಿದಿ, ಮತ್ತು ಮಗಳಿಗೊಂದು ಗಂಡನ ಆತು, ಮತ್ತು ಇನ್ನೇನು ಬೇಕು? ಅದನ್ನ ಐಡಿಯಾ ಇಟ್ಟಾರ ಕಾಣಿಸ್ತೈತೆ ಅವ್ರು. ಇವ ಹಿಂಗೆ ರಿಪಿ ಮಾಡ್ತೇವೆ ನೋಡು. ಆಕಿ ನಾವು ಅಲ್ಲಿಗೆ ಹೋಗಂಗಿಲ್ಲ, ಆಕೆ ಅಲ್ಲಿ ಬರೋಕೆ ಅಲ್ಲೇ ಅನ್ನಕತ್ತಾಳ, ಇಲ್ಲಿಗೆ ಬರಲ್ಲ. ಅದಕ್ಕೆ ನಾವು ಅಲ್ಲೇ ಇದ್ದಾವೆ, ಈಗ ಎಲ್ಲಿದಾವೆಲ್ಲ ಅಲ್ಲೇ ಆರಾಮದೇವಿ. ನೀವು ಇಲ್ಲೇ ಆರಾಮಿರಿ. ನಿಮಗೆ ಅದೇ ಆದ್ರೆ ಕೈಲಿ ಕೆಲಸ ಮಾಡ್ಕೇವ, ಆಗಿಲ್ಲ ಅಂದ್ರೆ ಒಂದು ಆಳು ಇಟ್ಟು ಕೆಲಸ ಮಾಡಿಸ್ಕೆ. ಸುಮ್ಮನೆ ಆಗಲಿಲ್ಲ ಆಕಿನ ಕರ್ಕೊಂಬ ಅನ್ನಕ್ಕೆ ಹೋಗ್ಬೇಡ. ತಗೊಳಪ್ಪ, ಮಕ್ಕಳು ಸಣ್ಣರ ತನಕ ತಾಯಿ ತಂದು ಹೇಳ್ದಂಗೆ ಕೇಳ್ತಾರ. ಮಕ್ಕಳು ದೊಡ್ಡರಾದ ಬಳಕ ಅವ್ರು ಹೇಳ್ದಂಗೆ ನಾವು ಕೇಳ್ಬೇಕು. ಇಲ್ಲ ಅಂದ್ರೆ ನಡೆಯಂಗಿಲ್ಲ ಆಟ. ಸರಿ ತಗ, ಆಗಲಿ ನೀವು ಅಂದಂಗನ. ಮಟ್ಟು ನಿನ್ನ ಜೊತೆಗೆ ಬಂದು ಆಕಿನ ಮಾತಾಡ್ಸ್ಕೊಂಡಾರ ಬರ್ತಾನೆ ನಡಿ. ಇಲ್ಲ ಅಂದ್ರೆ ಸುಮ್ಮನೆ ನಾಳೆ ಒಂದು ಮಾತು ನೋಡು. ಎಲ್ಲ ಗೊತ್ತಿತ್ತು ನಮ್ಮ ಅತ್ತಿಗೆ, ಒಂದು ಹೆಜ್ಜೆ ಬಂದು ನೋಡಲಿಲ್ಲ. ಬರೀ ಮಗನ ಮ್ಯಾಗ ಅಷ್ಟ ಪ್ರೀತಿ, ಮಗ ಕೂಡ ರೊಕ್ಕದ ಮ್ಯಾಗ ಅಷ್ಟ ಪ್ರೀತಿ ನಮ್ಮ ಅತ್ತಿಗೆ ಅಂತಂದು, ಅದಕ್ಕೊಂದು ನಾಳೆ ಒಂದು ಮಾತು ಬರಬಾರ್ದಲ್ಲಪ್ಪ. ಅದಕ್ಕೆ ಸರಿ ಬಾರವಾ ಹೋಗೋಣಂತ. ರೀ ನಾ ಹೋಗಿ ಬರ್ತಾನೆ ಗಡ ಅವನ ಜೊತೆಗೆ. ಮನ್ಯಾಗ ಅಡಿಗೆನ ಐತೆ ನೋಡಿ, ಎಲ್ಲ ಮಾಡಿಟ್ಟಿದ್ದೈತಿ. ಊಟ ಮಾಡಿಬಿಡ್ರಿ ನೀವು. ಹೋಗಿ ಬರ್ಲಾ ನಾನು? ಹಾಂ ಸರಿ, ಹೋಗಿ ಬಾ. ರಾಜಿ, ಯಾಕ್ರಿ? ಏನಿಲ್ಲ, ಅದು ಮಗನಿದ್ರೆ ಮಾತಾಡ್ದಂಗೆ ಸೊಸಿದ್ರಿಗೆ ಎಡವಟ್ಟು ಮಾತಾಡಬೇಡ. ಏನ
ಒಟ್ಟು ಮೆತ್ತಗೆ ಚಲೋ ನಿಂಗೆ ಮಾತಾಡಿ ಸಮಾಧಾನ ಮಾಡಿ ಆಕೆ ಬರಕ್ಕೆ ಹ್ಞೂ ಅನ್ನಂಗೆ ಒಪ್ಪಿಸಿ ಬಾ ಅಂದ್ರೆ ಕರ್ಕೊಂಬರ್ತಾನವ. ಆಕೆ ಒಲ್ಲೆ ಅನ್ಲಂದ್ರೆ ಮತ್ತು ಅವ್ನು ಏನು ಮಾಡೋ ಗಂಡ್ಮಗ ಹೊರಗೆ ಹೋಗಿ ದುಡ್ಯಾನ ಎಲ್ಲಾದ್ರೆ ಏನು ಬಿಡು ಅಂದ ಸುಮ್ಮನಕ್ಕನ. ಹಾಂ ಹೇಳೋದು ಅರ್ಥಕತ್ತಿಲ್ಲ. ಇಷ್ಟ ಏನ ಇದನ್ನೆಲ್ಲ ನನಗೆ ಹೇಳ್ಕೊಡ್ಬೇಕೇನ್ರಿ? ನಾನು ಆಕೆ ಜೊತೆ ಒಂದು ಸಲ ಮಾತಾಡಿದೆ ಅಂದ್ರೆ ನನ್ನ ಬೆನ್ನತ್ತಿಗೆ ಬರ್ಬೇಕು. ಅತ್ತೀರ ನೀವು ಎಲ್ಲಿರ್ತೀರಿ ನಾನು ಅಲ್ಲೇ ಇರ್ತೇನೆ ರೀ ಅಂತೇಳಿ ನೋಡೋದ್ರಿ ಬೇಕಾರೆ ಹೆಂಗೆ ಮಾತಾಡ್ತೀನಿ ನಾನು. ಬಾರ್ವಾ ಜಲ್ದಿ ಲೇಟ್ ಆಕತಿ. ಹಾಂ ಬಂದಪ್ಪ. ಹೋಗಿ ಲೇಟ್ ಆಕತ್ತೆ ಅವನಿಗೆ ಕರೆಯಕತ್ತೇನಲ್ಲ. ಯಾಕೆ ಪಲ್ಲವಿ ಇಲ್ಲಿ ಬಂದು ನಿಂತಿಯಲ್ಲ? ಯಾಕಿಲ್ರಿ ಸುಮ್ಮನೆ ನಿಂತ್ಕೊಂಡೆ. ಇದೇನು ನೀವು ಇಷ್ಟು ಕಡೆ ಬಂದಿರಿ ಇವತ್ತು? ಯಾಕೆ ಬಂದೆ ಅದು ಇರಲಿ. ನನ್ನ ಜೊತೆಗೆ ಯಾರು ಬಂದಾರ ಹೇಳಿ ನೋಡೋಣ. ನಿಮ್ಮ ಜೊತೆಗೆ ಯಾರು ಬಂದಾರ? ಯಾರು ಕಾಣವಲ್ರಲ್ಲ? ಮತ್ತೆ ಯಾರು ಬಂದ್ರಪ್ಪ ನನ್ನ ತಲೆ ತಿನ್ನಾಕ? ಇವ್ರು ನೋಡಿದ್ರೆ ಯಾರಿಲ್ಲ ಅನ್ಕಂತ ಬಂದು ಸೇರ್ಕೊಂಡು ನನ್ನ ಜೀವ ಒಳ್ಳೆ ತಿನ್ನಕತ್ತಿದ್ರು ಬಿಡ ಇತ್ತಾಗ. ಇವ್ರನ್ನ ಒಳ್ಳೆ ಮನೆಗೆ ಇಟ್ಕೊಂಡೆ ನಾನು. ಹೇಳ್ತೀನಿ ಅಜ್ಜಿ ಇಲ್ಲಿ ಮೊದ್ಲದ ಹೇಳು. ಅಜ್ಜಿ ಹಿತ್ಲ ಕಡೆಗೆ ಅದಾರ. ಹೌದಾ, ಚಲೋ ಆತ್ ಬಿಡು. ಅದೇನಂದ್ರೆ ನಮ್ಮ ಹೂ ಬಂದೈತಿ ನಿನ್ನ ನೋಡಕ್ಕೆ. ಅವ್ವ ಇವನಿಗೆ ಅವ್ವ ಅದಾಳ. ಯಪ್ಪ ಇಬ್ಬರು ಅನಾಥ ಅಂತ ಹೇಳ್ಕೊಂಡು ಬಂದು ತಾಯಿ ತಂದೆ ಇದ್ದನ್ನ ಮಾತಾಡ್ರಿ. ಅದು ಏನು ಮಾತಾಡ್ತೀರಿ? ಇಲ್ಲೇ ನಿಂತ್ಕೊಂಡು ಕೇಳಿಸ್ಕೊಂತ ನಾನು. ಏನು ಅತ್ತಿಯರು ಬಂದಾರ? ಎಲ್ಲಿದಾರ? ಅವ್ರನ್ನ ಯಾಕೆ ಕರ್ಕೊಂಬರಕ್ಕೆ ಹೋಗಿದ್ರಿ ನೀವು? ಅಜ್ಜಿಗೆಲ್ಲರೂ ನಾವು ಅನಾಥ ಅಲ್ಲ ಅನ್ನೋ ವಿಚಾರ ಗೊತ್ತಾತು, ಮುಗಿದು ಹೋತು. ನಮಗಿಲ್ಲಿ ಒಂದು ನಿಮಿಷ ನಿಲ್ಲು ಕೊಡಲ್ಲ. ಮೊನ್ನೆ ಊರು ಬಂದಾಗ ನಾನು ಪರಿಚಯ ಮಾಡಿಸಿಲ್ಲ ಗೊತ್ತೇನ? ಅವತ್ತು ಮನೆಗಿದ್ದೆಲ್ಲ ಪಾಡಾತು. ಇವತ್ತು ಈ ಅಜ್ಜಿ ಮನೆಗೈತಿ, ಹೆಂಗೆ ಮಾಡೋದೀಗ? ನೀ ಎಲ್ಲ ಏನು ಹೆದರಕ್ಕೆ ಹೋಗ್ಬೇಡ, ಸುಮ್ಮನಿರು. ನಾವು ನಂಗೆ 2 ನಿಮಿಷನಾಗ ಇಲ್ಲೇ ಹೊರಗೆ ಕಳಿಸ್ಬಿಡ್ತೇನಂತ. ಆರಾಮದೇನವಾ ಸೊಸಿ? ಹ್ಞೂ ರೀ ಅತ್ತಾರ ಆರಾಮದಾನೆ. ನೀವು ಆರಾಮದಿರಲ್ರಿ ಮಾವರ? ಹ್ಞೂನವ ಆರಾಮಂದ್ರೆ ಆರಾಮ, ಇಲ್ಲ ಅಂದ್ರೆ ಇಲ್ಲ. ಏನು ಮಾಡ್ತೀನಿ ನೋಡು, ಮಗ ಸೊಸಿ ಎಲ್ಲರೂ ಇದ್ದನ್ನು ಯಾರು ಇಲ್ದ ಅನಾಥರ ಗತೆ ಜೀವನ ಮಾಡಕತ್ತೇವೆ. ಅದಕ್ಕೆ ಬಂದುಬಿಡ್ರವ ನೀವಿಬ್ರು ಮನೆಗೆ ಹೋಗೋಣ ಬರ್ರಿ. ಏನೋ ಆಗಬಾರ್ದಾಗಿತ್ತು, ಒಂದು ದುರಂತ ಆಗಿ ಹೋತು. ನಾನು ಒಂದು ಸ್ವಲ್ಪ ಇದು ಮಾಡಬಾರ್ದಾಗಿತ್ತು, ಎಲ್ಲ ಮುಂಗೋಪ್ತನ ಮಾಡ್ಕೊಂಡು ಕೈಯನ್ನು ತುತ್ತು ಬಾಯಿ ಬರಲಾರ್ದಂಗೆ ಮಾಡ್ಕೊಂಡೆ. ನನ್ನ ತಪ್ಪಾತವ. ಬರ್ರಿ ಗಂಡ ಹೆಂಡ್ತಿ ಹೋಗೋಣ, ಮನೆಗೆ ಹೋಗೋಣ ಬರ್ರಿವ. ಇವ ಹತ್ತು ಕರೆದು ಅರ್ಬಾಟ್ ಮಾಡಬೇಡ. ಈ ಅಜ್ಜಿಗೆ ಏನಾರು ಗೊತ್ತಾತಂದ್ರೆ ನಮ್ಮನ್ನ ಇಲ್ಲಿ 1 ನಿಮಿಷ ಇಟ್ಕೊಳಲ್ಲ. ನಾವು ನೋಡಿದ್ರೆ ಯಾರಿಲ್ಲ ಅಂತ ಹೇಳೀವಿ, ಮತ್ತು ನೀವು ಹಿಂಗೆಲ್ಲ ರಾಮಾಯಣ ಮಾಡಿದ್ರೆ ಹೆಂಗೆ? ಸುಮ್ಮನಿರ, ಆಕಿಗೇನು ಗೊತ್ತೈತಿ? ಹಡದ ಮಕ್ಳು ದೂರ ಆದೆ ಅಂದ್ರೆ ಎಷ್ಟು ತ್ರಾಸ ಆಕತಿ, ಎಷ್ಟು ನೋವು ಆಕತಿ ಮನಸ್ಸಿಗೆ ಅನ್ನೋದು. ಇವ ಅಮ್ಮಗೆ ಎಲ್ಲ ಅರ್ಥಕತಿ, ಈ ಮನಸ್ಸಿನ ನೋವು ಯಾರಿಗೇನೈತಿ ಅನ್ನೋದು. ಅಷ್ಟಕ್ಕನ ಅವ್ರ ಮಕ್ಕಳು ಅಮ್ಮನ ದೂರ ಮಾಡ್ಯಾರ. ಅದಕ್ಕೆ ನನಗೆ ಯಾರಿಲ್ಲಪ್ಪ, ಇರ್ರಿ ನಮ್ಮ ಮನ್ಯಾಗ ಅಂತಂದು ಅಂತ ಅಮ್ಮ. ಅದಕ್ಕೆ ಅದ ನಾವು ನೀವು ಸುಮ್ಮನೆ ಇಲ್ಲಿ ಏನು ಬಂಡಾಟ ಮಾಡೋಕ್ಕೆ ಹೋಗ್ಬೇಡ ನೋಡುವ. ನೀ ಅದಕ್ಕೆ ಕರ್ಕೊಂಬರಲ್ಲ ನಾನು ಹಿಂಗೆ ಮಾಡ್ತಿ ಅಂತಂದು. ಅಲ್ಲಿ ನೋಡಿದ್ರೆ ಏನು ಅನ್ನಲ್ಲ, ನಾನು ಹಂಗೆ ನೋಡಿ ಬರ್ತಾನೆ ಅಂತಂದು. ಇಲ್ಲಿ ನೋಡಿದ್ರೆ ಇಷ್ಟಕ್ಕೊಂದ ಮಾತಾಡಕತ್ತಿದ್ದಿ. ಸಾಕು ನಡಿ, ಊರಿಗೆ ಬಿಟ್ಟು ಬರ್ತಾನೆ ಏನು ಫಸ್ಟ್. ಆತು ಏನು ಮಾತಾಡಂಗಿಲ್ಲ. ಒಂದೆರಡು ಚಂದಾಗಿ ನಮ್ಮ ಸೊಸೆ ಜೊತೆ ಬಾಯಿ ತುಂಬ ಮಾತಾಡ್ತಾನೆ ತಡೆಯಲ್ಲ. ಯಾಕೆ ಹಂಗೆ ಮಾಡ್ತಿದ್ದಿ? ಕಣ್ ತುಂಬ ನೋಡ್ತಾನೆ ಎಂತ ಚಂದ ಕಾಣಕತ್ತೈತವ ನನ್ನ ಸೊಸೆ. ಬಂಗಾರ ಕಂಡಂಗೆ ಕಾಣಕತ್ತೈತಿ. ಓಹೋ ಈಗೇನು ಇವ್ರು ಇರಲಿ ಇದ್ರಿಗೆ ಹೋಗಿ ನಾನು ಯಾಕೆ ಇದು ಮಾಡ್ಕೊಳ್ಳೋದು? ಹಂಗೆ ಬಂದಾಳ, ಒಂದು 2 ನಿಮಿಷ ನಿಂತು ಮಾತಾಡಿ ಹೋಗ್ಕಳ. ಈಗ ನಾನಾಗಿ ಇದ್ರಿಗೆ ಹೋಗಿ ಯಾಕೆ ಮುಂದೆ ಕಾಯ್ಕೊಳೋದು ಅಂದಂಗೆ ಕೂಸು ಪಾಸು ಎಲ್ಲ ಮಿಸ್ಕಾಡ್ತದಲ್ಲ ಹೊಟ್ಟೆಗೆ. ಊಟ ಪಾಠ ಎಲ್ಲ ಚಲೋ ಮಾಡ್ತಿದ್ದಲ್ಲ ನೀನು? ಹಾಂ ರೀ ಅತ್ತೀರ, ಜಗ್ಗ ಮಿಸ್ಕಾಡ್ತೈತಿ. ಮಿಸ್ಕಾಡ್ತೈತಿ ಒಂಥರ ಚಕ್ಕಗಳು ಇಟ್ಟಂಗೆ ಆಕತ್ರಿ ಅತ್ತೀರ ನನಗೆ ಹೊಟ್ಟೆಗೆ. ಹೌದು ಬಿಡ, ಹಂಗೆ ಓಡಾಡ್ಬೇಕು. ಮತ್ತು ಅಂದಂಗೆ ಚಲೋ ದೇವ್ರು ಕತಿ ಪತಿ ಎಲ್ಲ ಓದಂತಾವೆ. ಏನು ಹೋಟೆಲಿದ್ದಾಗ ಚಲೋ ಬುಕ್ ಓದ್ತಾರಂತ ನೋಡು. ಒಳ್ಳೆ ಮಕ್ಕಳು ಹುಡ್ತಾವು. ಇಂಥವೇನೇನಾರು ನೋಡಕ್ಕೆ ಹೋಗ್ಬೇಡವ ಫೋನ್ಯಾಗ. ಹ್ಞೂ ರೀ ಅತ್ತೀರ ನಾ ಹಿಂಗಂತನಂತ ಬೇಜಾರು ಮಾಡ್ಕೋಬೇಡ್ರಿ. ನೀವು ವಾಪಸ್ ಹೋಗ್ಬೇಡ್ರಿ, ಬಿಟ್ಟು ಬರ್ತಾರೆ ಹೋಗ್ಬೇಕಾದ್ರೆ ನಿಮ್ಮನ್ನು. ಆತವ ಹೊಕ್ಕನಿ. ಬರೋ ಮುಂದೆ ಏನು ಹಿಡ್ಕೊಂಬರಕ್ಕೆ ಲಕ್ಷ ಆಗಲಿಲ್ಲ. ಒಂಚೂರು ಇಲ್ಲೇ ಪೇಟೆಗೆ ಹೋಗಿ ಏನಾರು ತಗೊಂಬಂದ್ಬಿಡ್ತಾನೆ ತಡಿ. ಎಲ್ಲ ಸಿಗ್ತಾವೆ ಕಾಣ್ತೈತಿ ಊರಾಗನ. ಇವ ಏನು ಸಿಕ್ಕರು ಬೇಡ, ಸಿಗ್ದಂಗೆ ಇದ್ರು ಬೇಡ, ನಾ ಎಲ್ಲ ತಂದಿರ್ತೇನೆ ತಿಂತಾಳಕಿ. ನಡಿ ಮೊದ್ಲು ನೀನು ಊರು ಮುಟ್ಟಿಸ್ತಾನೆ. ಊರಿಗಂತ ಎಷ್ಟು ಬುದ್ಧಿನ ಇಲ್ಲ ನೋಡು. ಅವ್ರನ್ನ ಎದಕ್ಕೆ ಕರ್ಕೊಂಬರ್ಬೇಕು? ಏನು ಹರ್ಕತ್ ತೆಗೈತಿ? ಅದೇನು ಅಂತಾರಲ್ಲ, ಹಾದೇ ಹೋಗ ಮಾರಮ್ಮ ನಮ್ಮ ಮನೆಗೆ ಸ್ವಲ್ಪ ಆರಮ್ಮ ಅನ್ನಂಗೆ ಹಿಡ್ಕೊಂಬಂದಾರ ಅವ್ರನ್ನ. ಯಾಕೆ ಆ ಕಡೆ ನೋಡ್ಕೊಂತ ನಿಂತಿದ್ದಿ? ಯಾರ ಬರೋದಾರನ? ಇಲ್ಲಮ್ಮ, ಯಾರಿಲ್ಲ. ಇವರ ಬರೋ ಟೈಮ್ ಆಯ್ತಲ್ಲ, ಯಾಕೆ ಬರಲಿಲ್ಲ ಅಂತ ಹೇಳಿ ನೋಡಕತ್ತಿದ್ದೆ. ಹೌದನ? ಬರ್ತಾನೆ ಬಾ. ನೀರು ಕದವು, ಬಡ ಒಂದಿಷ್ಟು 2 ಸರಿ ನೀರಕ್ಕೆ ಬರವ. ಆರಾಮ ಅನಿಸ್ತೈತೆ ಒಂದಿಟ್ಟು. ಹಾಂ ಆಯ್ತಮ್ಮ. ಸಪ್ಪ ಅಂತೂ ಅಮ್ಮರಿಗೆ ಬಂದರೆ ಬೇಸಾಯ್ತು. ಇಲ್ಲಾಂದ್ರೆ ನಮ್ಮ ಅತ್ತೆ ಇದ್ರಿಗೆ ಬೇಡ ಮತ್ತೆ ಯಾಕೆ ಮತ್ತೇನು ವಿಚಾರ ಮಾಡಕತ್ತಿ ಅಂತ ನಿಂದಿರ್ತಾರ ಅಮ್ಮ.